ಮಜಬಾ ಮಜ ಭಾರತ. ಸ್ವಾಮಿ ದೇವರೇ, ಬಹಳ ವರ್ಷದ ನಂತರ ನನ್ನೊಂದು ಕ್ಯಾಟ್ರಿಂಗ್ ಸಕ್ಸಸ್ ಮಾಡಿಕೊಟ್ಟಿದ್ಯಾ. ಬಾಂಬೆಯ ದನಿ 8 ಲೇಡೀಸ್ ಬಾರ್ ಇದೆ. ಇವತ್ತು ಸೆಟಲ್ಮೆಂಟ್ಗೆ ಬರ್ತಾ ಇದ್ದಾರೆ. ಅವ್ರದ್ದು ಮಾತ್ರ ಫಂಕ್ಷನ್ ಅಲ್ಲ, ಇನ್ನು ಮುಂದಕ್ಕೂ ಅವ್ರ ಮನೆದು ಎಲ್ಲ ಫಂಕ್ಷನ್ ನಮಗೆ ಬರುವಾಗೆ ಮಾಡಪ್ಪ. ಸ್ವಾಮಿ ದೇವರೇ, ಎಲ್ಲ ನಿನ್ನ ಮೇಲೆ ಭಾರ ಇದಾಗ್ತೇನೆ. ದನಿ, ಏನು ಬಾರಿ ಇವತ್ತು ಪೂಜೆ ಮಾಡ್ತಾ ಇದ್ದೀರಿ? ವಿಷಯ ಗೊತ್ತಿಲ್ವನ? ಏನು? ನಮ್ದು ಕ್ಯಾಟ್ರಿಂಗ್ ಸಕ್ಸಸ್ ಆಗಿದೆ. ಅದಕ್ಕೆ ದೇವರಿಗೆ ಪೂಜೆ ಮಾಡೋದು ನಾನು. ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಾನ್ ಸಹ ಇದ್ದೇನೆ. ದೇವರ ಹತ್ರ ನಾನ್ ಸಹ ಹರಕೆ ಹೊತ್ತಿದ್ದೇನೆ. ಏನ್ ಹರಕೆ ಹೊತ್ತಿದ್ಯಾ? ನಾಲಿಗೆಯಲ್ಲಿ ಕರ್ಪೂರ ಇಟ್ಟು ಹೊತ್ತಿಸ್ತೇನಂತ. ಹೌದಾ? ಹೌದು. ಹೊತ್ತಿಸಿದ್ಯಾ? ನೀವ್ ಇವಾಗ ಸಿಕ್ಕಿದಲ್ಲ. ನಾನು ಯಾಕ ಇವಾಗ ಸಿಕ್ಕಿದ್ರೆ ಏನಾಯ್ತಾ? ನಿಮ್ಮ ನಾಲಿಗೆಯಲ್ಲಿ ಹೊತ್ತಿಸ್ತೇನಂತ ಹರಕೆ ಹೇಳಿದ್ದು. ನನ್ನ ನಾಳೆಗೆ ಕರ್ಪೂರ ಹೊತ್ತಿಸ್ಲಿಕ್ಕೆ ನೀನ್ ಹೇಳ್ಬೇಕನ್ನ? ನಂಗೆ ಗೊತ್ತಿಲ್ವನ? ಎಲ್ಬರ ಏನು? ನಮ್ದು ಕ್ಯಾಟ್ರಿಂಗ್ ಭಯಂಕರ ಸಕ್ಸಸ್ ಆಗಿದೆ. ಬಾಂಬೆದ ದನಿ 8 ಲೇಡೀಸ್ ಬಾರ್ ಇದೆ ಅವರಿಗೆ. ಅವರು ಇವತ್ತು ಸೆಟಲ್ಮೆಂಟ್ಗೆ ಬರ್ತಾ ಇದ್ದಾರೆ. ಈಗ ಸೆಟಲ್ಮೆಂಟ್ ಆಗ್ತದೆ, ಏನು ಎದುರು ಬೇಡ. ಬಂದ್ರು 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 ದನಿ ಬಂದ್ರು ದನಿ ಬಂದ್ರು. ಹೌದೌದೌದೌದು. ಆ ಮೀರಾ ರೋಡಿಂದ 4 ಜನ ಕುಣಿಯವರನ್ನು ಅಲ್ಲಿ ಸಾಯಿನಿಗೆ ಕಳಿಸಿ. ಹೌದೌದೌದು. ಸಾಯಿನಿಂದ 4 ಜನ ಕುಣಿಯವರನ್ನು ಸೆಂಟ್ರಲಿಗೆ ಕಳಿಸಿ. ಹೌದು ಹೌದು. ಆಯ್ತು, ನಾನು ಬೆಳಿಗ್ಗೆ ಬರ್ತೇನೆ ನಾನು. ಓಕೆ ಓಕೆ. ದನಿ, ನಿಮ್ಮ ಹತ್ರ ಕೋಲಾಟದ ಟೀಮ್ ಇತ್ತಾ? ಯಾಕೆ ನಾನಿಲ್ಲಿ ಕೇಳಿದ್ರಿ? ಕೋಲಾಟದ ಟೀಮ್ ಕುಣಿಯುವ ಟೀಮ್ ಅಲ್ಲ ನಮ್ದು. ನಮ್ದು ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಇದೆ. ಹಾಗೆ ಒಂದು ಕಡೆ ಲೇಡೀಸ್ ಬಾರ್ ಇಂದ ಕುಣಿಯೋ ಹುಡುಗಿಯರನ್ನು ರಾತ್ರಿಗೆ ಇನ್ನೊಂದು ಕಡೆಗೆ ಸಾಗಿಸುದು, ಶಿಫ್ಟ್ ಮಾಡಿಸುದು. ಮತ್ತೆ 9 ರಿಂದ 12 ಹೇಳಿದ್ರು. ಅದು ನಮ್ದು ಬಿಸ್ನೆಸ್ ಟೆಕ್ನಿಕ್ಸ್. ಈಗ 9 ರಿಂದ 12 ಗಂಟೆ ತನಕ ಸ್ವಲ್ಪ ಪ್ರೆಸ್ ಕಸ್ಟಮರ್, ಪಾಸ್ ಕಸ್ಟಮರ್ ಬರ್ತಾರೆ. ಆಗ 18 ರಿಂದ 25 ವರ್ಷದ ಹುಡುಗಿಯರನ್ನು ಕುಣಿಸೋದು. ಆಮೇಲೆ 1 ಗಂಟೆಯಿಂದ 4 ಗಂಟೆ ತನಕ ಗಿರಾಕಿಗಳಿಗೆ ಕುಡಿದು ಸ್ವಯ ಇರೋದಿಲ್ಲ. ಆಮೇಲೆ 35ಕ್ಕಿಂತ ಮೇಲಿದ ಹುಡುಗಿಯರನ್ನು ಕುಣಿಸೋದು. ಎಲ್ಲಿ ತನಕ ಅಂತ ಹೇಳಿದ್ರೆ, ಮೊನ್ನೆ ನ್ಯೂ ಇಯರ್ ದಿವಸ ಕುಣಿಲಿಕ್ಕೆ ಹುಡುಗಿಯರಿಲ್ಲ. ಆಮೇಲೆ ಬೆಳಗಾಗುವಾಗ ನಮ್ಮ ಅಲ್ಲಿ ವೈಟ್ರಿಗಳೇ ಮೀಸೆ ಬೋಲ್ಸಿ ಕುಣಿಸಿದ್ರು. ನನ್ನ ಮಕ್ಕಳಿಗೆ ಟೈಟ್ ಆಗಿ ಯಾರು ಹುಡುಗಿ ಯಾರು ಹುಡುಗ ಅಂತೇನೆ ಗೊತ್ತಿಲ್ಲ. ಒಂದು ಕುಣಿದದೇ ಕುಣಿದಾದೆ. ಅದು ಲೇಡೀಸ್ ಬಾರ್ ಅಂದ್ರೆ ಎಂತ ದನಿ? ಅದೇ ಎಂತ ಮುಗ್ಧರಪ್ಪ ನೀವು. ಲೇಡೀಸ್ ಬಾರ್ ಏನಂತ ಗೊತ್ತಿಲ್ವಾ ನಿಮಗೆ? ಈ ಸ್ಟೇಜ್ ಅಲ್ಲಿ ಹುಡುಗಿಯರು ಕುಣಿತಾ ಇರ್ತಾರೆ. ಆಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ದ ಅವ್ರಿಗೆ ಯಾರಿಗಾದ್ರು ಇಲ್ಲ ಖುಷಿ ಆದ್ರೆ ಡ್ಯಾನ್ಸ್ ಅಲ್ಲ, ಅಲ್ಲಿಂದ ನೋಟ್ ಎಲ್ಲ ಬಿಸಾಕ್ತಾರೆ. ಎಂತ ವೇಸ್ಟ್ ಮಾಡದಲ್ಲ. ನಿಮ್ಮಂತ ಡೀಸೆಂಟ್ ಹುಡುಗರಿಗೆ ಅಲ್ಲಪ್ಪ ಅದು. ಆಯ್ತಾಯ್ತು ಇಲ್ಲಿ ಬನ್ನಿ. ಇಲ್ಲಿ ಪ್ರಸನ್ನ ಅಂತ ಯಾರು ಕ್ಯಾಟ್ರಿಂಗ್ ಇದು? ನಾನೇ. ಹೌದಾ? ಈಗ ನಿನ್ನೆ ಆ ಫಂಕ್ಷನ್ ಆ ತರ ಆಗ್ಲಿಕ್ಕೆ ಕಾರಣ ಯಾರು? ದನಿ, ಅದು ನಾನಲ್ಲ. ಹೌದಾ? ಹಾಗಾದ್ರೆ ನೀವು? ಇವು ನಮ್ಮ ಕುಕ್ಕು ಕ್ಯಾಟ್ರಿಂಗ್ ಇದ್ದು, ನಾನು ದನಿ. ಆದ್ರೆ ಅಣ್ಣ ತಮ್ಮಂದಿರಾಗೆ ಬಹಳ ಕ್ಲೋಸ್. ಹೌದಾ? ಯಾಕಂದ್ರೆ ನಮ್ಮ ಆಜುಬಾಜಿನ ಮನೆ ಹತ್ರದವರೆಲ್ಲ ಹೇಳಿದ್ರು, ಆ ಹುಡುಗರನ್ನ ಈ ತರ ಬಿಡ್ಬೇಡಿ, ಏನಾದ್ರು ಕೊಡಿ ಅವರಿಗೆ ಅಂತ. ಹಾಗಾಗಿ ನಿಮ್ಗೊಂದು ಕೊಟ್ಟು ಹೋಗುವ ಅಂತ ಬಂದ. ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು? ನನ್ಗೆ ಕೊಡ್ಬೇಕು. ಹೌದಾ? ಮುಂದೆ ಬನ್ನಿ. ನನ್ಗೆ ಕೊಡಿ. ಒಂದ್ ಮಿನಿಟ್. ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು ಸೆಟಲ್ಮೆಂಟ್? ದನಿ, ನೀವು ನನ್ಗೆ ಕೊಡಿ. ಆಯ್ತಾನಿ. ನಿಮ್ಗೆ ಎಲ್ಲಾದ್ರೂ ಉಳಿದ್ರೆ ಮನಸ್ಸಾದ್ರೆ ನನ್ ಕೊಡಿದನಿ, ಮಿಕ್ಕಿದ್ದ ಅವನಿಗೆ. ಕೈ ಕೊಡು. ಫಂಕ್ಷನ್ ಲಗಾಡಿ ತೆಗ್ದಿರಲ್ಲ. ನಿನ್ನೆ ಬಂದು 1,500 ಜನದ್ದು ಫಂಕ್ಷನ್ ಕೊಟ್ಟಿದ್ದೇನೆ. ಮಧ್ಯಾಹ್ನ 3 ಗಂಟೆಗೆ ಇಬ್ರು ಬಂದು ಮಸಾಲ ರುಬ್ಲಿಕ್ಕೆ ಶುರು ಮಾಡಿದ್ರಲ್ಲ. ಸಂಜೆ 7 ಗಂಟೆ ತನಕ ಯಾರಾದ್ರೂ ನಿಮ್ದು ಮಸಾಲ ರುಬ್ಬಿ ಆಗಿದೆನಾ? ಬಂದವರೆಲ್ಲ ಛೀ ಥೂ ಅಂತ ಉಗ್ದು ಹೋಗಿದಾರಲ್ಲ. ನೀವು ಮನುಷ್ಯ ನೀನು. ನೀನು ಅವನು ಕ್ಲೋಸ್ ಅಲ್ಲ? ಇಲ್ಲ ತಾನೆ, ಅವನ್ ಬೇರೆ ನಾನ್ ಬೇರೆನೆ. ನನ್ಗೆ ಅವನ್ಗೆ ಏನು ಸಂಬಂಧ ಇಲ್ಲ. ಅವ ಖಾಲಿ ಅಡಿಗೆ ಭಟ್ಟ ಮಾತ್ರ. ನಂಗೆ ಅವನಿಗೆ ಸಂಬಂಧನೇ ಇಲ್ಲ. ಏನ ಫಂಕ್ಷನ್? ನಾನ್ ನಿಮ್ಗೆ ಏನ್ ಹೇಳಿದ್ದೇನೆ? ನಮ್ದು ಲೇಡೀಸ್ ಬರೋದು, ನಮ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಿಮ್ಗೆ 1 ಟೈಸನ್ ಹುಂಜ ಕೋಳಿ, 5 ಕಿಲೋದು 1 ಟೈಸನ್ ಹುಂಜ ಕೋಳಿದ್ದು ಚಿಲ್ಲಿ ಮಾಡ್ಲಿಕ್ಕೆ ಹೇಳಿದೇನಾ? ನೀವೇನ್ ಮಾಡಿದೀರಾ? ನಿಮ್ದು ಮಾಂಸದ ಪ್ಯಾಕೆಟ್ ಅನ್ನು ನಾನು ಓಪನ್ ಮಾಡಿ ನೋಡ್ತೇನೆ. ಏನ್ ನೋಡದ? ನಾನು ಹೇಳಿದ್ರು 5 ಕಿಲೋದು 1 ಟೈಸನ್ ಹುಂಜ ಕೋಳಿ. ಅದರಲ್ಲಿ 10 ತಲೆ, 20 ರೆಕ್ಕೆ. ಅಲ್ಲ, ಅದು ಕೋಳಿಯ ಅಥವಾ ರಾವಣವಾದ? ಮತ್ತೆ ನಾನು ಅದರಲ್ಲಿ ಓಪನ್ ಮಾಡಿ ನೋಡ್ತೇನೆ. ನಾನು ಹೇಳಿದ್ದು 5 ಕಿಲೋದು 1 ಟೈಸನ್ ಹುಂಜ ಕೋಳಿ. ಅದರಲ್ಲಿ 8 ಲಿವರ್. 1 ಕೋಳಿಗೆ 8 ಲಿವರ್ ಎಲ್ಲಿ? ಕೋಳಿಯನ್ನು 6 ಪಾಕೆಟ್ ಜೀನ್ಸ್ ಆಗಿ ಇಟ್ಕೊಂಡು ಹೋಗ್ತಾರೆ. ನನ್ನ ಮರ್ಯಾದೆ ತೆಗಿತಾರೆ. ನಾನ್ ನಿಮ್ಗೆ ಕರೆಕ್ಟ್ ಪೀಸ್ ತಗೊಂಡ್ ಬರ್ಲಿ ಅಂತ ಹೇಳಿದ್ರೆ ನೀವೆಲ್ಲ ರೋಡ್ ಸಳ್ಳೆಯಲ್ಲಿ 35 ರೂಪಾಯಿಗೆ ವೇಸ್ಟ್ ಪೀಸ್ ನಾಯಿಗೆ ಹಾಕೋದಿರ್ತೀರಲ್ಲ, ಅಂತ ಮಾಂಸ ಎಲ್ಲ ತಗೊಂಡ್ ಬಂದಿರ.
ಅವನು ಬಿಡಿದಾನಿ, ಅವನಿಗೆ ಅನುಭವ ಎಲ್ಲ ಬಿಡಿ. ನಿಮ್ಗೆ ಬಡಿಸುವುದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಳಿ. ಎಲ್ಲಿ ಹೆಚ್ಚಾಗಿದೆ? ಎಲ್ಲ ಕಡಿಮೆನೇ ಆದದಲ್ಲ. ಏನಾಗಿದೆ? ಅಲ್ಲ ನಿಮ್ಗೆ ಅಲ್ಲಿ ಅನ್ನ ಮಿನಿ ಕಮ್ಮಿ ಆಗಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತು ಮರ್ಯಾದೆಯಲ್ಲಿ. ಅಲ್ಲಿ 2ನೇ ಪಂಕ್ತಿಯಲ್ಲಿ 2ನೇ ಸಾಲಲ್ಲಿ ಒಬ್ರು ವೈಟ್ ಅಂಡ್ ವೈಟ್ ಹಾಕಿ ಕೂತ್ಕೊಂಡಿದ್ರು. ಅವರು ನಿಮ್ಮ ಹತ್ರ ಏನ್ ಮಾಡಿದ್ರು, 2ನೇ ಸಲಕ್ಕೆ ಅನ್ನ ಬೇಕಂತ ಕೇಳಿದ್ರು. ನೀವೇನ್ ಮಾಡಿದ್ರಿ? ನಿಮ್ಮ ಒಬ್ಬ ಹುಡುಗ ನೋಡ ಅಲ್ಲಿ ವೈಟ್ ಅಂಡ್ ವೈಟ್ ಹಾಕಿ ಕೂತ್ಕೊಂಡವರಿಗೆ 2ನೇ ಸಲಕ್ಕೆ ಅನ್ನ ಬೇಕಂತೆ ಅಂತ ಆ ಹುಡುಗ ಬೊಬ್ಬೆ ಹಾಕುದು. ಏನ್ ಹೇಳ್ತೀಯಾ? ಅವ್ರಿಗೊಮ್ಮೆ ಹಾಕಿದಲ್ಲ ನಾವು, ಈ ಹುಡುಗ ಬೊಬ್ಬೆ ಹಾಕುದು. ಹೌದಾ, ಆಗ ಹಾಕಿದೆಲ್ಲ ತಿಂದಿದ್ದಾರೆ, ಇನ್ನೊಮ್ಮೆ ಬೇಕಂತೆ ಅಂತ. ಅವ ಅಲ್ಲಿಂದ ಬೊಬ್ಬೆ ಹಾಕಿ ನಿಮ್ಮ ವಾಕಿ ಟಾಕಿ ಬೇರೆ, ಅಲ್ಲಿಂದ ವಾಕಿ ಟಾಕಿಯಲ್ಲಿ ಬೊಬ್ಬೆ ಹಾಕಿದ್ದು. 2ನೇ ಸಲ ಅನ್ನ ಕೇಳಿದ್ದು ಒಂದು ಮರ್ಡರ್ ಮಾಡಿದಾಗೆ ಆಗ್ತಾ ಇಲ್ಲಪ್ಪ. ಅಲ್ಲಿ ಇದ್ದವ್ರು ಬದ್ದವರೆಲ್ಲ ಆಚರಣೆಯನ್ನೇ ನೋಡಿ ಸಾಯ್ತಾರಲ್ಲ. ದನಿ, ಆ ಜನ ನಿಮ್ಮ ಹತ್ರ ಏನಾದ್ರೂ ಹೇಳಿತಾ? ಆ ಜನ ನಿಮ್ಮ ಹತ್ರ ಏನಾದ್ರೂ ಹೇಳಿತಾ? ಆ ಜನ ನನ್ನ ಹತ್ರ ಹೇಗೆ ಹೇಳುದು? ಆ ವೈಟ್ ಅಂಡ್ ವೈಟ್ ಆಗಿ 2ನೇ ಸಲ ಅನ್ನ ಕೇಳಿದ್ ನಾನೇ ಅಲ್ಲ ಮಾರ್ರೆ. ಪ್ರಕಾಶ, ಪ್ರಕಾಶ, ಬಂದ್ಬಿಟ್ಯಾ? ಏನು ಇದು? ಓಕೆ, ಇದೆಲ್ಲ ರೆಡಿ ಅಲ್ಲ? ಎಲ್ಲ ರೆಡಿ, ಎಲ್ಲ ರೆಡಿ. ಓಕೆ, ಇದಕ್ಕೆ ಆನ್ ಆಗಲ್ಲ. ಆನ್ ಆಗಲ್ಲಕ್ಕೆ ಅದು ಆನ್ ಆಗಲ್ಲ, ಕೆಟ್ಟೋಗಿದೆ. ಕೆಟ್ಟೋಗಿದೆ. ಕೆಟ್ಟೋಗಿದ? ಮತ್ತೆ ಹೇಗೆ? ಪ್ರಶ್ನೆ ಎಲ್ಲ ಯಾರು ಕೇಳುದು? ಅದೆಲ್ಲ ಬೇಡ ಗುರು, ನಾವು ಆಮೇಲೆ ಎಡಿಟ್ ಮಾಡೋಣ. ಎಲ್ಲ ಎಡಿಟಿಂಗ್. ಪ್ರಶ್ನೆ ಅಲ್ಲೇ ಸಡಿಲ್ ಇದೆ ನೋಡು, ಬರ್ದಾಕಿದ್ದೀನಿ ಪೇಪರಲ್ಲಿ. ಅದನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೇಳಿ. ಇದು ಪ್ರಶ್ನೆ. ಸರಿ, ನಿನಗೆ ಬೇರೆ ಚಾನಲ್ನವರ ಆಂಕರ್ ಅನ್ನು ಎಡಿಟ್ ಮಾಡಿ ನನ್ನ ತಲೆಯನ್ನು ಇಡ್ಲಿಕ್ಕೆ ಆಗುದಿಲ್ವಾ? ನೀನು ಫೇಮಲ್ ಇದ್ದಿ ಗುರು, ಅದಕ್ಕೆ ನಿಮ್ಮನ್ನ ಬಿಡು ಬಿಡು, ಹತ್ತಿಬೇಡ. ಸರಿ, ನಾನು ಒಂದು ಹೇಳ್ತೀನಿ. ಮುಂಚಿನ ಪ್ರೋಗ್ರಾಮ್ನ ತರ ನಂಗೆ ಏಮಾರಿಸಬಾರ್ದು. ನಂಗೆ ಹಣ ಬೇಕಿದ್ರಲ್ಲಿ. ಕೊಡೋಣ. ಒಂದು ಕಂಡೀಷನ್, ನಂಗೆ 60%, ನಿಂಗೆ 40. ಓಕೆ? ತುಂಬಾ ಅನ್ಯಾಯ ಗುರು ಇದು. ಹೋಗ್ತೀನಿ ಈಗ. ಓಕೆ, ನಮ್ ಕೆಲಸ ಆಗಬೇಕಲ್ಲ. ಸರಿ, ಅದೆಲ್ಲ ಓಕೆ. ನೀನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಯಲ್ಲ? ಹೌದು. ಲಕ್ಷ ಎಲ್ಲಿಂದ ಕೊಡ್ತೀಯಾ? ಅವ್ರು ಎಲ್ಲಾದ್ರೂ ಸರಿ ಉತ್ತರ ಕೊಟ್ರೆ ಏನ್ ಮಾಡ್ತೀಯಾ? ಯಾರು ಬರೋದು ಇಲ್ಲಿಗೆ? ಎಲ್ಲಿಗೆ? ನಾವು ಆಡಿಷನ್ ಮಾಡೋದು ಎಲ್ಲಿ? ಎಲ್ಲಿ? ಫುಲ್ ಹಳ್ಳಿಯಲ್ಲಿ ಮಾಡಿದ್ದು. ಯಾರಿಗೆ ಎಜುಕೇಶನ್ ಇಲ್ಲ ಅಂತವ್ರನ್ನ ಹುಡುಕಿ ಆಡಿಷನ್ ಮಾಡಿದ್ದೇವೆ. ಅದು ಬಿಟ್ಟು ನಮ್ ಪ್ರಶ್ನೆಗೆ ಉತ್ತರ ಇಲ್ಲ, ಆತರ ಪ್ರಶ್ನೆ ಇದೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೆಲ್ಲ ಹೇಳಿದಾಗೆ. ಸರಿ, ನೀನ್ ಹೇಳ್ತೀಯಾ? ನಾನಿಲ್ಲಿ ಕೆಳಗಿರ್ತೀನಿ. ಕ್ಯಾಮರಾ ಕ್ಯಾನ್ ಅಲ್ವಾ? ಇಲ್ಲ, ಅದು ಎಡಿಟ್ ಮಾಡೋ ಆಮೇಲೆ ಅರ್ಧಗಿಟ್ಟಿದ್ದೇನೆ ಅದು. ನಂಬರ್ದು ಕೂತ್ಕೋ. ನಾನು ಸರಿ ಸ್ಟಾರ್ಟ್ ಮಾಡ್ತೀನಿ. ಹೊರಗಡೆ ನನ್ನ ಹುಡುಗ ಇದ್ದಾನೆ, ನಾನು ವಿಸಿಲ್ ಹಾಕಿದ್ರೆ ಜನ ಕಳಿಸ್ತಾನೆ. ಬರೋರು ನೀವು ರೆಡಿ ಆದ ಕೂಡಲೇ ಹೇಳಿ. ಯಾರು ಬರೋದು? ಯಾರು ಬರೋದು? ದೇಜಪ್ಪಣ್ಣ ಅಂತ ಹೇಳಿ. ಓಕೆ, ಆಗ ಅವ್ರ ಅಮ್ಮ ಬರ್ತಾ ಇದ್ದಾರೆ. ಓಕೆ ಓಕೆ, ಮತ್ತೆಲ್ಲ ನಾನು ನೋಡ್ತೀನಿ. ನಾನು ಇಲ್ಲಿರ್ತೀನಿ. ಅಣ್ಣ ನೆನಪು. ಓಕೆ ಓಕೆ, ಕೂತ್ಕೋ. ಓಕೆ ಅಲ್ಲ, ರೆಕಾರ್ಡಿಂಗ್ ಆಗ್ತಿದೆಯಲ್ಲ? ಓಕೆ, ಟೇಕ್. ನಮಸ್ತೆ ವೀಕ್ಷಕರೇ. ತುಂಬಾ ಜನರಿಗೆ ಆಸೆ ಇರ್ತದೆ, ಏನಂದ್ರೆ ನನ್ಗೊಂದು ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು. ಆದ್ರೆ ನಮ್ಮ ಹತ್ರ ಹಣ ಇರಲ್ಲ. ಯಾಕೆ ಹೇಳಿ? ನಾವು ಬಡವರು. ಆದ್ರೆ ನಮ್ಗೆ ಒಂದು ಕುಬೇರ ಆಗ್ಬೇಕಂತ ಆಸೆ ಇರುತ್ತೆ. ಅಂತ ಒಂದು ಆಸೆಯನ್ನ ಈಡೇರಿಸಲಿಕ್ಕೆ ನಾವು ಬರ್ತಿದ್ದೀವಿ. ಕನ್ನಡದ ಕುಬೇರ ಯಾರಾಗ್ತೀರಿ ಅಂತ ಬರ್ತಿದ್ದೀವಿ ನಾವು. ಇವತ್ತು ನಮ್ಮ ಕಾರ್ಯಕ್ರಮ ಬರ್ತಿದ್ದಾರೆ ದೇಶಪಾಂಡೆ ಮತ್ತು ಅವ್ರ ತಾಯಿ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಕನ್ನಡದ ಕುಬೇರ. ಬನ್ನಿ. ದಸರಾ ಮೆರವಣಿಗೆ ಏನಿದು? ಬನ್ರಿ ಇಲ್ಲಿ. ಯಾಕೆ ಹಂಗೆ ಕುಣಿತ ಬರ್ತಾ ಇದ್ದೀರಾ? ಅಲ್ಲಿ ಹೇಳಿದ್ರು ಕುಂದು ಹೊಡ್ಕೊಂಡು ಹೋಗ್ಬೇಕು. ಅದು ಸ್ವಲ್ಪ ಜೋಶಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಕುಣಿತಾ ಬರ್ಬೇಕಂತ ಅವನ ಹೇಳಿದ್ನಾ? ಅಯ್ಯೋ, ಅದು ಹಾಗೆಲ್ಲ. ಕುಣಿದ್ ಯಾಕೆ ಗೊತ್ತಾ? ಇಷ್ಟೊಂದು ದೊಡ್ಡ ವೇದಿಕೆಗೆ ಬರ್ತಿದ್ದೀನಲ್ಲ ಅಂತ ಸ್ವಲ್ಪ ಖುಷಿಯಲ್ಲಿ ಬರುದು. ಸ್ವಲ್ಪ ಭಯನೂ ಇರ್ಬೇಕು. ಎರಡು ಇರಬೇಕು. ಇಲ್ಲಿ ನಾನು ಸ್ವಲ್ಪ ಗೆಲ್ಬಹುದಾ ಇಲ್ವಾ ಅಂತ ಸ್ವಲ್ಪ ಭಯನೂ ಇರ್ಬೇಕು. ಓಕೆ ಓಕೆ ಓಕೆ, ರೀಟೇಕ್ ಏನು ಬೇಡ. ಮತ್ತೆ ಎಷ್ಟಿದೆ ಪ್ರೇಮ್? ಎಷ್ಟಿದೆ? ಅಲ್ಲಿ ತನಕ ಇದೆ. ಅಲ್ಲಿ ತನಕ ಇದೆ. ಅಲ್ಲಿಂದ ಬನ್ನಿ ಸರ್. ಮತ್ತೆಲ್ಲ ಇದು ಮಾಡಿ. ಓಕೆ, ಕೂತ್ಕೋ. ವೆಲ್ಕಮ್ ಟು ಯಾರಾಗ್ತಾರೆ ಕನ್ನಡದ ಕುಬೇರ. ಭಯ ದೊಡ್ಡ ವೇದಿಕೆ. ಪರವಾಗಿಲ್ಲ, ಆಮೇಲೆ ಎಡಿಟ್ ಮಾಡೋಣ. ಎಡಿಟ್ ಮಾಡೋಣ. ಎಲ್ಲ ಎಡಿಟ್ ಮಾಡಿ ನೀನು. ಸರಿ, ಬನ್ನಿ. ಕನ್ನಡ ಈಚೆ ಬನ್ನಿ. ಓಕೆ, ನಮಸ್ತೆ ದೇಶಪಾಂಡ. ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದ್ಯಾ? ಇಲ್ಲ, ಯಾಕೆ? ದುಡ್ಡು ಸಿಗ್ಲಿಲ್ಲ. ದುಡ್ಡು ಸಿಗುತ್ತೆ, ಆಟ ಶುರು ಆಗ್ಲಿಲ್ಲಲ್ಲ? ಓಕೆ ದೇಶಪಾಂಡ, ಹೇಗಾಗ್ತಿದೆ? ಖುಷಿ ಆಗ್ತಿದ್ಯಾ? ಆಮೇಲೆ ದುಡ್ಡು ಸಿಕ್ಕಿದ್ರೆ ಖುಷಿ ಆಗ್ತದೆ. ಸರಿ, ದೇಶಪಾಂಡ, ನಿಮ್ ಜೊತೆ ಯಾರು ಬಂದಿದ್ದಾರೆ? ನಮ್ಮಮ್ಮ. ಅಮ್ಮ ಬಂದಿದ್ದಾರೆ. ಅವರನ್ನು ನಾವು ಸ್ವಾಗತಿಸೋಣ. ವೆಲ್ಕಮ್ ಟು. ಅವ್ರ ಹೆಸರೇನು? ಅಮ್ಮ. ಅಮ್ಮ ಬಾಗಿ. ಬಾಗಿ. ಓಕೆ, ಭಾಗ್ಯಮ್ಮ ಬನ್ನಿ ನಮ್ಮ ವೇದಿಕೆಗೆ.
കത്തതാഞ്ചിതായ തെങ്കായി ബത്ത് തൂയെ ആലേനാത്തൽ കേട പൊരുളുകു ಎಲ್ಲೆಲ್ಲಿ ನೋಡಿ ಎಲ್ಲೆಲ್ಲಿ ಇಡ್ತೀರಾ? ನಮಸ್ತೆ ಅಮ್ಮ, ಭಾಗ್ಯಮ್ಮ ನಮಸ್ತೆ. ಅದೇನು ಬಾಯಲ್ಲಿ? ನನ್ನ ಬಾಯಲ್ಲಿ ಎಲೆ ಅಡಿಕೆ ಇದೆ. ಓಕೆ ಓಕೆ. ದೇಜಪ್ಪಣ್ಣ, ನಮ್ದು ಕಾರ್ಯಕ್ರಮದ ರೂಲ್ಸ್ ಗೊತ್ತಲ್ಲ ನಿಮ್ಗೆ? ನೀವು ಬರುವಾಗ 20,000 ಇಟ್ಕೊಂಡು ಬರ್ಬೇಕು. ಹೌದು. ಬಂದಿದ್ದೀರಾ? ತಂದಿದ್ದೀರಾ? ಅದು ತೋಟದ ಪಂಪ್ ಮಾರಿ ತಗೊಂಡ್ಬಂದಿದ್ದೆ. ಈಗ 20,000 ಇದ್ರೆ ಇದೆ ನಿಮ್ಮ ಹತ್ರ. ಇಲ್ಲಿ ಕಾರ್ಯಕ್ರಮ ನಿಯಮ ಏನಂದ್ರೆ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಮ್ಗೆ ನಾನು ನಿಮ್ ಕೈಯಲ್ಲಿ ಎಷ್ಟಿದೆ? 20,000. ಅದೇ ನಾನು ಇನ್ನೊಂದು 20,000 ನಿಮ್ ಕೈಗೆ ಕೊಡ್ತೇನೆ. ಆಗ ಅಲ್ಲಿಗೆ 40,000 ಆಯ್ತು. 40. ಹೋಗುವಾಗ 2 ಪಂಪ್ ತಗೊಂಡು ಹೋಗ್ಬೋದು. ಓಕೆ. ಅದೇ ನೀವು ತಪ್ಪು ಉತ್ತರ ಕೊಟ್ರೆ ನಿಮ್ಮಲ್ಲಿರೋ 5,000 ನಮ್ಗೆ ಕೊಡ್ಬೇಕು. ಅದೇ ತಪ್ಪು ಉತ್ತರ ಕೊಡ್ತಾ 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 ಹೋದ್ರೆ ನಿಮ್ಮಿಂದ ಹಣ ಕಮ್ಮಿ 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 ಅದು ಮತ್ತೆ ಹೆಚ್ಚೆಚ್ಚು ಆಗುದಿಲ್ವಾ? ಆಗುತ್ತೆ. ಯಾವಾಗ ಉತ್ತರ ಸರಿ ಕೊಟ್ರೆ ನಿಮ್ಮ ಅದೃಷ್ಟ, ನಿಮ್ಮ ಬುದ್ಧಿಮತ್ತೆ. ಓಕೆ, ನೋಡಿ ನಿಮ್ಮ ಹಾಟ್ ಸೀಟ್ ಅಲಂಕರಿಸಿ ಹೋಗಿ. ಹಾಟ್ ಸೀಟ್ ಬೇಡ, ನನಗೆ ಬೇಡ. ಏನು? ನನಗೆ ಬಿಯರ್ ಸಾಕು, ನಾನು ಕುಡಿಯುವುದಿಲ್ಲ. ಹಾಟ್ ಅಂದ್ರೆ ಆ ಹಾಟ್ ಹೇಳಿದಲ್ಲ. ಹಾಟ್ ಸೀಟ್ ಅಂದ್ರೆ ಇದು ಬೆಚ್ಚಗಿನ ಸೀಟು ಅಂತ. ಬೆಚ್ಚಗಿನ ಸೀಟು ಕೂತ್ಕೊಳ್ಳಿ ಆಯ್ತಾ. ಇಂಗ್ಲಿಷ್ ಅಲ್ಲಿ ಹಾಟ್ ಅಂತ ಹೇಳ್ತಾರೆ. ಬೆಚ್ಚಗಿನ ಸೀಟ್, ಬಿಸಿ ಬಿಸಿ ಬಿಸಿಯಾದ ಸೀಟ್. ಈ ಕಡೆ ನಿಲ್ಲಿ ನಿಲ್ಲಿ ಬನ್ನಿ. ಓಕೆ. ದೇಜಬಣ್ಣ, ಈಗ ಮೊದಲನೇ ಪ್ರಶ್ನೆ ನಿಮ್ಗೆ. ದೇಜಬಣ್ಣ, ಮೊದಲನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಬೆಂಗಳೂರು. ಬೆಂಗಳೂರು. ಬೆಂಗಳೂರಾ? ಹಾ. ಯಾಕೆ? ಅಲ್ಲಿ ಮಜಾ ಭಾರತ ಆಗುದು ಅಲ್ಲಿ. ಮಜಾ ಭಾರತ ಕೇಳಿದಲ್ಲ, ಭಾರತದ ರಾಜಧಾನಿ ಯಾವುದು ಅಂತ. ಹಾಗೆ. ಓಕೆ, ಸಡನ್ ಆಗಿ ಹೇಳಲಿಕ್ಕಿಲ್ಲ ಉತ್ತರ. ಹೌದು, ಉತ್ತರ ಸಡನ್ ಆಗಿ ಹೇಳಿಕ್ಕಿಲ್ಲ ನೀವು. ಸಡನ್ ಆಗಿ ಹೇಳ್ಬೇಡಿ, ಉತ್ತರ ಸಡನ್ ಆಗಿ ಹೇಳ್ಬೇಡಿ. ನೀವು ಹೇಳುವಾಗ ಸ್ವಲ್ಪ ಭಯ ಇರಬೇಕು. ಇದು ಸರಿಯಾ ತಪ್ಪ, ಸರಿಯಾ ತಪ್ಪ ಆಲೋಚನೆ ಮಾಡಿ ಹೇಳಿ. ಭಾರತದ ರಾಜಧಾನಿ ಯಾವುದು? ಸರಿಯಾ ತಪ್ಪ? ಸರಿಯಾ ತಪ್ಪ? ಸರಿಯಾ ತಪ್ಪ? ಬೆಂಗಳೂರು. ಬೇಡ, ಅದು ಬಿಡು. ಈಗ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ನಾವು 2 ಆಪ್ಷನ್ ಕೊಡ್ತೀವಿ. ನೋಡಮ್ಮ, ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ 2 ಆಪರೇಷನ್ ಅಂತೆ. ನೋಡು ಮಗ, ನಮ್ಮ ಮನೆಯಲ್ಲಿ ಭಯ ಆಗ್ತದೆ ಅದು. ನಮ್ಮೂರಾಗ ಆಪರೇಷನ್ ಅಂದ್ರೆ ಏನು? ಆಪರೇಷನ್ ಆಪ್ಷನ್. ಆಪ್ಷನ್ 2 ಆಯ್ಕೆ ಇದೆ ನಿಮಗೆ. 2 ಆಯ್ಕೆ ಇದೆ. ನಿಮ್ಗೆ 3 ನಂಬರ್ ಕೊಟ್ಟಿದ್ದಾರೆ. ಈ ಫೋನ್ ಫ್ರೆಂಡ್ ಇದ್ದು ಅವರಿಗೆ ಕಾಲ್ ಮಾಡಿ ಕೇಳ್ಬೋದು ಯಾವ್ದು ಉತ್ತರ ಅಂತ. ಓಕೆ, ಇಲ್ಲದೆ ನಾವೇ ಕೆಳಗಡೆ 3 ಉತ್ತರ ಕೊಡ್ತೇವೆ, ಅದನ್ನ ನೀವು ಆಯ್ಕೆ ಮಾಡ್ಬೋದು. ಕ್ಲಿಯರ್ ಅಲ್ಲ? ಕ್ಲಿಯರ್ ಅಲ್ಲ? ಓಕೆ, ಸರಿ. ಈಗ ನಾನು 2 ಆಪ್ಷನ್ ಅಲ್ಲಿ ಯಾವುದು? ಫೋನ್ ಫ್ರೆಂಡ್ ಮಾಡ್ತೀರಾ ಅಲ್ಲ ಉತ್ತರ ಕೊಡ್ಲಾ? ಫೋನ್ ಮಾಡಿ. ಯಾರಿಗೆ ಮಾಡೋಣ? ಇಲ್ಲಿ 4 ಹೆಸರು ಕೊಟ್ಟಿದ್ದೀರಿ ನೀವು: ಶಂಕರ, ಸುರೇಶ, ಸುನೀಲ, ವಸಂತ. ಮೊದಲು ಮನೆಗೊಮ್ಮೆ ಮಾಡಿ. ನಾವಿಬ್ರು ಮನೆಗೆ ಬೀಗ ಹಾಕಿ ಬಂದಿದ್ದೇವೆ. ಪಕ್ಕದ ಮನೆಯಲ್ಲಿ ಹೇಳಿ ಬಂದಿದ್ದೇವೆ ಮಧ್ಯಾಹ್ನ ನಾಯಿಗೆ ಸ್ವಲ್ಪ ಅನ್ನ ಹಾಕಿ ಅಂತ. ಇದ್ರಲ್ಲಿ ಯಾರಿಗೆ ಮಾಡೋಣ? ಅದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಮಾಡಿ. ಚಿಕ್ಕಪ್ಪ ಯಾರು ಇದ್ರಲ್ಲಿ? ಅದು ಚಿಕ್ಕಪ್ಪ ಅವರು. ನನ್ನ ಯಜಮಾನ್ರ ತಮ್ಮ. ಅವ್ರ ಹೆಸರು ಹೇಳ್ರಿ. ಹೆಸರೆಂತ ಅವ್ರದ್ದು? ಹೆಸರು ಶಂಕರ. 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 ಓಕೆ ಓಕೆ, ಅವರ ನಂಬರ್ಗಲ್ಲ. ನಿಮ್ಗೆ 1 ನಿಮಿಷ ಕಾಲಾವಕಾಶ. ಅದರಲ್ಲಿ ಉತ್ತರ ಕೇಳಿ ನಮ್ಗೆ ಹೇಳಿರ್ಬೇಕು. ಓಕೆ, ಟೈಮ್ ನೋಡು. ಹಲೋ, ಯಾರಾಗ್ತಾರೆ? ಕನ್ನಡದ ಕುಬೇರ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಸಂಬಂಧಿಕರೊಬ್ರು ನಮ್ಮ ದೇಜಪ್ಪಣ್ಣ ಎಲ್ಲಿದ್ದಾರೆ, ಅವರ ಪ್ರಶ್ನೆಗೆ ನೀವು ಆದಷ್ಟು ಬೇಗ ಉತ್ತರಿಸಬೇಕು. ಓಕೆ, ಬೇಗ ಬೇಗ ಬೇಕು.